ಮೈಕೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟು. ಹೇ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ಕಾರಿಂದ. ನಾವು ಹೋಗ್ತಾ ಇರೋದು ಸ್ಟ್ರಾಬೆರಿ ಪಿಕ್ಕಿಂಗಿಗೆ. ಸೊ ಎವ್ರಿ ಸೀಸನಲ್ಲಿ ಇಲ್ಲಿ ಒಂದೊಂದು ಪಿಕ್ಕಿಂಗ್ ಅಂತ ಇರುತ್ತೆ. ಸಮ್ಟೈಮ್ಸ್ ಸ್ಟ್ರಾಬೆರಿ ಪಿಕ್ಕಿಂಗ್ ಸ್ಪ್ರಿಂಗ್ ಆದ್ಮೇಲೆ ಅಲ್ವಾ, ಸ್ಟ್ರಾಬೆರಿ ಪಿಕ್ಕಿಂಗ್ ಸ್ಪ್ರಿಂಗ್ ಆದ್ಮೇಲೆ ಇರುತ್ತೆ. ಆಮೇಲೆ ವಿಂಟರ್ ಮುಂಚೆ ಫಾಲ್ ಟೈಮಲ್ಲಿ ಆ್ಯಪಲ್ ಪಿಕ್ಕಿಂಗ್ ಇರುತ್ತೆ, ಹಾಗೆ ಬ್ಲೂಬೆರಿ ಪಿಕ್ಕಿಂಗ್, ಈ ಥರ ಏನೇನೋ ಪಿಕ್ಕಿಂಗ್ಗಳಿರುತ್ತೆ. ಸೊ ನಮಗೆ ಫೇವ್ರೇಟ್ ಬಂದು ಸ್ಟ್ರಾಬೆರಿ ಪಿಕ್ಕಿಂಗ್ ಮತ್ತು ಆ್ಯಪಲ್ ಪಿಕ್ಕಿಂಗು. ಇವತ್ತು ಸ್ಟ್ರಾಬೆರಿ ಪಿಕ್ಕಿಂಗ್ ಹೋಗ್ತಾ ಇದೀವಿ. ಹೇಗೆ ಏನೇನು ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡಿ. ರೋಡ್ ಅಂತೂ ಎಷ್ಟು ಚೆನ್ನಾಗಿ ಅಂದರೆ ಇವತ್ತು ವೆದರ್ ಚೆನ್ನಾಗಿದೆ. ಬೆಳಗ್ಗೆ ರಾತ್ರಿ ಎಲ್ಲ ಒಂದು ಸ್ವಲ್ಪ ಮಳೆ ಬಂದು ಥರ ಮಾನ್ಸೂನ್ ಥರ ವೆದರ್ ಚೆನ್ನಾಗಿರೋದಕ್ಕೆ ಬೈಕರ್ಸ್ಗಳು. ಮತ್ತು ಈ ರೋಡ್ ಫುಲ್ಲು ಫಾರ್ಮ್ ಇದೆ. ಆಲ್ಮೋಸ್ಟ್ ಈ ರೋಡೇ ಫಾರ್ಮ್ ರೋಡ್ ಅನ್ಬೋದು, ಅಷ್ಟು ಚೆನ್ನಾಗಿರೋ ಫಾರ್ಮ್ಗಳಿದಾವೆ ಸುತ್ತಲೂ. ಎಲ್ಲ ಬರೀ ಎಕರೆಗಟ್ಟಲೆ ಜಾಗ ನೋಡಿ. ಮನೆಗಳೆಲ್ಲ ಅಲ್ಲಿ ಅಷ್ಟು ದೂರಕ್ಕೆ ಒಂದೊಂದು ಫಾರ್ಮ್ ಜೊತೆ ಮನೇನು ಮಾಡ್ಕೊಂಡಿರ್ತಾರೆ ಜನ. ಇದೆಲ್ಲ ಫಾರ್ಮ್, ಎಲ್ಲ ರೆಡ್ ಹಟ್ ಥರ ಇರುತ್ತೆ ನೋಡಿ. ಇದೆಲ್ಲ ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಏನದು ಅಲ್ಲಿ ಇದು ಮರಿ ಏನೋ ಫಾರ್ಮಿನ ಕನ್ಸ್ಟ್ರಕ್ಷನ್ ಮಾಡ್ತವ್ರೆ. ಮೋಸ್ಟ್ಲಿ ಫಾರ್ಮ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅಂತೂ ಸೂಪರ್ ಆಗಿದೆ. ಆರಾಮಾಗಿ ತಂತ್ರ ಬಿಸಿಲಿಗೂ ಇರೋಲ್ಲ ನಾವು ಕಿತ್ತಕ್ಕೆ ಅಲ್ವಾ, ಚೆನ್ನಾಗಿರುತ್ತೆ. ಬಿಸಿಲಿದ್ರೆ ನೋಡಿ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂಗಡಿ ಇದೆ. ನೀವು ಹೇಳಿದ್ದು ರೀ, ಇದು ಪ್ಲಾಂಟ್ ಅಂಗಡಿ, ನರ್ಸರಿ. ಪ್ಲಾಂಟ್ ಅಂಗಡಿ ಅಂತ ನರ್ಸರಿ. ಸಂಜೆಗಂತೂ ಫುಲ್ಲು ಗಿಡಗಳದ್ದು ಹುಚ್ಚು ಜಾಸ್ತಿ. ಚೆನ್ನಾಗಿ ನೋಡ್ಕೋತಾರೆ ಗಿಡಗಳನ್ನ, ಮಕ್ಳ ಥರ ನೋಡ್ಕೋತಾರೆ. ಅದಕ್ಕಷ್ಟು ನೋಡಿ. ಇಲ್ಲಿ ಹಸು ಇದೆ ನೋಡ್ರ, ಕೌ ಇದೆ. ಕೌ ಬೇಬಿ ಹಸುನು ಇತ್ತಾ? ನಮ್ಗೆ ಅಲ್ಲಿ ರೋಡಲ್ಲೂ ಹಸು ನೋಡಿ ಮಕ್ಕಳು ಅಲ್ಲಿ ಇಲ್ಲಿ ಅಂದ್ರೆ ಲಾನ್ ಮೇಲೆ ಇರುತ್ತೆ. ಇಂಡಿಯಾದಲ್ಲಿ ಯಾಕೆ ಹಸು ರೋಡಲ್ಲಿ ಇರುತ್ತೆ ಅಂತ ಕೇಳ್ತಾರೆ. ಆಮೇಲೆ ಏನೋ ಪ್ಲಾಸ್ಟಿಕ್ ತಿಂತಾ ಇರುತ್ತೆ, ಪೇಪರ್ ತಿನ್ನುತ್ತೆ, ಗಾರ್ಬೇಜ್ ತಿನ್ನುತ್ತೆ ಅಲ್ಲ ಮಕ್ಕಳ. ನನ್ನ ಮಗ ಇನ್ನೇನು ನಿದ್ರೆಗೆ ಹೋಗೋದು, ಜಾರಿ ಬೀಳೋದಲ್ಲಿದ್ದಾನೆ ನಿದ್ದೆಗೆ. ನೋಡಿ ಹಾರ್ಸ್ ಎಷ್ಟು ಚೆನ್ನಾಗಿ ಮೇಯ್ತಾ ಇದೆ. ಅದಕ್ಕೆ ಡ್ರೆಸ್ ಹಾಕಿದ್ದಾರೆ ಇನ್ನೊಂದಕ್ಕೆ, ಬ್ರೌನ್ ಶೇಡ್ ಹೋಗ್ಬಿಡುತ್ತೆ ಅಂತ ಬಿಸಿಲಿಗೆ. ಏನು ಚೆನ್ನಾಗಿದೆ ವೆದರ್. ನಿಮಗೆ ನಾರ್ತ್ ಕೆರೋಲಿನಾ ಅಂದರೆ ಅಮೆರಿಕ ಪೂರ್ತಿನೇ ಮರಗಳು ಚೆನ್ನಾಗಿ ಬೆಳೆಸ್ತಾರೆ. ಎಲ್ಲೂ ಮರ ಸುಮ್ಮನೆ ಮರ ಕಡಿಯೋದೆಲ್ಲ ಮಾಡಲ್ಲ, ತುಂಬಾ ಮರಗಳು ಇದೆ. ಅದರಲ್ಲಿ ನಮಗೆ ಕನೆಕ್ಟಿಕಟ್ಗಿಂತ ನಾರ್ತ್ ಕೆರೋಲಿನಾ ಜಾಸ್ತಿ ಮರಗಳು ಅನ್ನೋದು. ಯಾಕಂದರೆ ಜಾಗ ದೊಡ್ಡದು, ಅಂದರೆ ಸ್ಟೇಟೇ ದೊಡ್ಡದಲ್ಲ. ಸ್ಟೇಟ್ ಅಲ್ಲ, ನಾವು ಕಾನ್ಕರ್ಡೆ ಏನಿಲ್ಲಾದ್ರೂ ಎಷ್ಟು ಮೈಲ್ ಇದೆ, ತುಂಬ ದೊಡ್ಡದು. ನಮಗೆ ಕಾನ್ಕರ್ಡೇನೆ ದೊಡ್ಡದು ಅನಿಸುತ್ತೆ. ಅದು ಒಂದು ಜಾಗ ಅಷ್ಟೇ, ಒಂದು ಕೌಂಟಿ ಅಷ್ಟೇ, ಅದೇ ಎಷ್ಟು ದೊಡ್ಡದು ಅನಿಸುತ್ತೆ ನೋಡಿ. ಇಲ್ಲಿ ಈ ಥರ ಇಷ್ಟಿಷ್ಟಕ್ಕೆ ಇದು ಅಂತ ಹಾಕಿರ್ತಾರೆ. ನಾವು ಯಾವ್ದು ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು, ಯಾವುದು ಬಾಕ್ಸಸ್ ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು. ಅಷ್ಟು ಕ್ವಾಂಟಿಟಿ ಅಷ್ಟು ನಾವು ಪಿಕ್ ಮಾಡ್ಕೋಬೋದು. ಸೊ ನೋಡಿ, ನಾವು ದೊಡ್ಡ ಬ್ಯಾಸ್ಕೆಟ್ನ ತೊಗೊಂಡಿದ್ದೀವಿ. ಇಲ್ಲಿ ನನ್ನ ಮಕ್ಕಳು ರೆಡಿಯಾಗಿದ್ದಾರೆ. ರಿಶಾಂತ್, ಆರ್ ಯು ರೆಡಿ? ಆಪ್ಸ್ಕಾಚ್ದು ನೋಡಿ, ಎಷ್ಟು ದೊಡ್ಡ ಫಾರ್ಮು. ನನ್ನ ಮೈಕೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟು. ರೆಡ್ ವೈಟ್, ಚೂರು ವೈಟ್ ಇರಬಾರ್ದು, ರೆಡ್. ನಡೀರಿ ನೋಡೋಣ, ಇನ್ನು ಮುಂದೆ ನೋಡೋಣ, ನಡೀರಿ. ಇನ್ನು ಅಲ್ಲಿ ಆ ಕಡೆ ಇದೆ ನೋಡಿ, ಎಲ್ಲ ಅಲ್ಲಿದ್ದಾರೆ ಜನ ಜಾಸ್ತಿ ಅಂದ್ರೆ ಅಲ್ಲಿರುತ್ತೆ. ಟ್ವಿನ್ಸ್ ನೋಡಿದ್ರೆ ಟ್ವಿನ್ಸ್ ಅಂತೆ, ಟ್ವಿನ್ಸ್. ತೊಳ್ಕೊಂಡು ಬೇಕಾರೆ ಸ್ವಲ್ಪ ತಿನ್ನೋದೆ ನೋಡು. ತಿನ್ನೋಣ ಬಾಯ್ಲಿ. ಇಲ್ಲ ಏನೋ ಇರಂಗಿಲ್ಲ ನೋಡಿ, ಎಷ್ಟು ಫ್ರೆಶ್ ಆಗಿದೆ ಅಲ್ವಾ? ಏನಿಲ್ಲ ಅನ್ಸುತ್ತೆ, ಹಂಗೆ ಚೆನ್ನಾಗಿದೆ. ತಿನ್ಬೋದು ಹಂಗೆ. ಸೀಗಿದೆಯಾ? ಆದರೆ ಹುಳಿನೇ ಅದು ಇದೆ, ಚೆನ್ನಾಗಿರುತ್ತೆ, ಫ್ಲೇವರ್ಫುಲ್.
ಫುಲ್ ರೆಡ್. ಇಲ್ಲಿ ನೋಡಿ, ಇಲ್ಲಿ ರೆಡ್ ಇದೆ ನೋಡಿ, ಈ ತರ ಇರಬೇಕು ರೆಡ್. ಎಷ್ಟು ಚೆನ್ನಾಗಿದೆ ರೀ ಅಲ್ವಾ? ಚೆನ್ನಾಗಿದ್ದಾವೆ. ಸ್ಟ್ರಾಬೆರೀಸ್ ವೈಟ್ ಇದೆ, ತೆಗಿಬೇಡ. ಡೋಂಟ್ ಟೇಕ್ ಇಟ್ ಇಶಾನ್, ಡೋಂಟ್ ಟೇಕ್ ಇಟ್. ವೈಟ್ ಇರೋದು ಮೇಲೆ ರೆಡ್ ಹೂವಾನು ಇರಬೇಕು ನೋಡಿ, ಈ ತರ ಕಿತ್ಬೇಕು. ಡೋಂಟ್, ಆಮೇಲೆ ಬೇಗ ಹಾಳಾಗುತ್ತದು. ಎಷ್ಟು ಗಟ್ಟಿಗಿದೆ ನೋಡಿ, ಈ ತರ ಚೆನ್ನಾಗಿದೆ. ರೀಲ್ಸ್ ಮಾಡೋಣ ಎಲ್ಲ ಆದ್ಮೇಲೆ. ಅದು ಅವರಿಬ್ರು ಕಿಡ್ಸು ಅನ್ಸತಿ, ನಾವಿಬ್ರು ಅನ್ಸತಿ. ನನ್ನ ಚೆನ್ನಾಯ್ತ ಮಗ್ನೆ? ಸ್ವೀಟ್ ಆಗಿದ್ಯಾ ಸ್ಟ್ರಾಬೆರಿ? ಎಲ್ಲ ತಿನ್ಬಿಡ್ತೀಯಾ? ಇಲ್ಲಿರೋದೆಲ್ಲ ಇಲ್ಲಿರೋದೆಲ್ಲ ತಿಂತೀಯಾ? ದಿಯಾ ಹೆಂಗಿದೆ ಸ್ಟ್ರಾಬೆರೀಸು? ನೋಡು 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 ದಿಯಾ, ನೀನು ಮಾಡ್ತಿರೋದು ಹಂಗೆ ಹೋಗಂಗಿಲ್ಲ ನೋಡಿ. ನಾನು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರು ಬಂದಿದ್ದೀವಿ. ಚೆನ್ನಾಗಿ ಕಿತ್ಕೊಳ್ಳಲ್ವ? ಸಾಕಾ? ಹಾಂ, ಮೇನ್ ಅಂದರೆ ರೋಡ್ ಬಂದಿದೆ. ಹೋಗಿ ನೋಡಿ, ಅದ್ರಲ್ಲಿ ಚೆನ್ನಾಗಿದೆ. ಅಲ್ಲಿ ಅಲ್ಲಿ ಇಟ್ಕೋತೀನಿ ಹೋಗಿ. ಹೋಗಿ ಎಲ್ಲ ಹಿಂಗೆ ಹೋಗಿ ಎಲ್ಲಾದ್ರೂ. ಹಾಂ, ಹೋಗ್ಬೋದು. ಅದು ನೀರು ಚೆನ್ನಾಗಿಲ್ಲ ಅನ್ಸುತ್ತೆ. ಆ ಕಡೆ ಕೊಚ್ಚೆ ಥರ ಇದೆ ಏನೋ, ಮೋಸ್ಟ್ಲಿ ಆ ಕಡೆ ಆಗಲ್ಲ ಅನ್ಸುತ್ತೆ. ನೋಡಿ ಎಷ್ಟು ಸ್ಟ್ರಾಬೆರಿ ಪಿಕ್ ಮಾಡಿದ್ದೀವಿ. ಇದರಲ್ಲಿ ಏನೇನು ಮಾಡ್ತೀನಿ ಅಂತಲೂ ನಾನು ವೀಡಿಯೋ ಮಾಡ್ತೀನಿ. ಜಾಮ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಆಮೇಲೆ ನನ್ನ ಮಗನಿಗಂತೂ ಫೇವ್ರೆಟ್ ಬಿಡಿನ ಒಂದಷ್ಟು ದಿನ ಇದೇ ಇರುತ್ತೆ. ಒಂದು ಇದು ಏನು ಸ್ನ್ಯಾಕ್ಸ್ಗೆ ಮನೇಲಿ ತಿನ್ನೋಕ್ಕೆ ಮಮ್ಮ ಸ್ಟ್ರಾಬೆರಿ ಅವನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಅಲ್ಲ ಇಶಾನ್ಗೆ. ಸೊ ಇದರಲ್ಲಿ ಜಾಮ್ ಎಲ್ಲ ಮಾಡ್ತೀನಿ, ಅದರದ್ದು ವೀಡಿಯೋ ಮಾಡ್ಕೋತೀನಿ. ಹೇ ಹಾಯ್, ವೆಲ್ಕಮ್ ಬ್ಯಾಕ್. ನಿನ್ನೆ ಎಲ್ಲ ನೀವು ನೋಡಿದ್ರಲ್ಲ ನಾವು ಹೇಗೆ ಸ್ಟ್ರಾಬೆರಿ ಪಿಕ್ ಮಾಡಿದ್ವಿ ಅಂತ. ಸೊ ಅಷ್ಟು ಸ್ಟ್ರಾಬೆರಿ ಪಿಕ್ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ಬಟ್ಲೆ ತುಂಬ ಸ್ಟ್ರಾಬೆರೀಸ್ ಬಂದಿದೆ ನಮಗೆ. ಸೊ ಏನೇನು ಅಂತಂದರೆ, ಸ್ಟ್ರಾಬೆರಿಲಿ ಇಷ್ಟೊಂದು ಸ್ಟ್ರಾಬೆರಿ ಪಿಕ್ ಮಾಡ್ಕೊಂಬರ್ತೀವಲ್ವ ನಾವು. ಪ್ರತಿ ವರ್ಷ ನನ್ನ ಮಕ್ಕಳಿಗೆ ಸ್ಮೂದೀಸ್ ಮಾಡಿಕೊಡೋದಾಗಲಿ, ಇಲ್ಲಾಂದರೆ ಜ್ಯೂಸ್ ಮಾಡಿಕೊಡೋದು. ಏನು ಬೇಡ ಅಂದರೆ ನನ್ನ ಮಗ ಅರ್ಧಕ್ಕರ್ಧ ಹಿಂಗೆ ಚೆನ್ನಾಗಿತ್ತಂದರೆ ಖಾಲಿನೇ ಮಾಡಿಬಿಡ್ತಾನೆ. ಬಟ್ ಜಾಸ್ತಿ ಸಹ ಮಡಗಿದ್ರೆ ಸಾಗಿ ಆಗುತ್ತೆ, ಇಲ್ಲಾಂದರೆ ಪಿಚ್ಚ ಆಗಿ ಹಾಳಾಗುತ್ತೆ ಅಂದ್ಬಿಟ್ಟು ನಾನು ಆದಷ್ಟು ಚೆನ್ನಾಗಿರೋದು ಸ್ವಲ್ಪ ಸೇವ್ ಮಾಡಿಕೊಂಡು ಮಿಕ್ಕಿದನ್ನೆಲ್ಲ ಸ್ಟ್ರಾಬೆರಿ ಜಾಮ್ ಮಾಡ್ತೀನಿ. ಪ್ರತಿ ವರ್ಷ ಈ ಥರ ಸ್ಟ್ರಾಬೆರಿ ಪಿಕ್ ಮಾಡ್ಕೊಂಡು ಬಂದಾಗ. ಈ ಸ್ಟ್ರಾಬೆರಿ ಜಾಮ್ ಮಾಡೋಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ನಮಗೆ ಬೇಡ. ಫ್ರೆಶ್ ಸ್ಟ್ರಾಬೆರಿ ಬೇಕು, ಅರ್ಧ ನಿಂಬೆ ಹಣ್ಣು ಮತ್ತು ಸಕ್ಕರೆ, ಇಷ್ಟಿದ್ರೆ ಸಾಕು. ನಾವು ಚೆನ್ನಾಗಿ ಫ್ರೆಶ್ಶಾಗಿ ಏನು ಪ್ರಿಸರ್ವೇಟಿವ್ಸ್ ಇಲ್ದಲೆ ಮನೆಯಲ್ಲೇ ಫ್ರೆಶ್ಶಾಗಿ ಜಾಮ್ ಮಾಡ್ಕೋಬೋದು. ಇದು ಏನಿಲ್ಲ ಅಂದರೆ ನಿಮ್ಗೆ 15 to 30 days ಆದರೂ ನಾವು ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಏನೂ ಹಾಳಾಗಲ್ಲ, ಯಾಕಂದರೆ ನಾವು ಅದು ಚೆನ್ನಾಗಿ ಕುಕ್ ಮಾಡಿರ್ತೀವಲ್ಲ. ಸೊ ಜಾಸ್ತಿ ಸಹ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಸೊ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಸೊ ನಾವು ವಾಶ್ ಮಾಡ್ಕೊಳ್ಳೋಕ್ಕೆ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ಓಕೆ, ಫಸ್ಟು ಈ ಥರ ಮಾಡಬೇಡ ವಾಶು. ಫಸ್ಟು ಆ ಥರದ ಈ ಥರ ಮಾಡಿಬಿಟ್ಟು ವಾಶ್ ಮಾಡ್ಕೊಳ್ಳೋಣ. ಏನೂ ಆಗಿರಲಿಲ್ಲ, ಎಷ್ಟು ಚೆನ್ನಾಗಿ ಒಂಥರ ಅವ್ರದ್ದು ಅಂದರೆ ಇದೆಲ್ಲ ಏನೂ ಕೆಮಿಕಲ್ ಏನೂ ಹೊಡೆದಿರಲಿಲ್ಲ, ಆ ಥರನೇ ಇತ್ತು. ಅಲ್ಲೊಂಚೂರು ನಮ್ಗೆ ಏನಾದ್ರ ಮೇಲೆ ಹುಳ ಥರ ಆಗಲಿಲ್ಲ, ಪೌಡರ್ ಥರ ಆಗಲಿ ಏನಿಲ್ಲ. ಎಷ್ಟು ಫ್ರೆಶ್ ಆಗಿ ಅನ್ನಿಸ್ತಿತ್ತು, ವಾಶ್ ಆಗಿ ತಿನ್ನೋ ಫೀಲಲ್ಲೇ ಇತ್ತು. ಅಷ್ಟು ಚೆನ್ನಾಗಿತ್ತು ಅಲ್ಲಿ ತಿಂದಿದ್ದು. ನೋಡಿ ಆಗಲೇ ತಂದು ಸ್ವಲ್ಪ ದಿನಕ್ಕೆ ಇಲ್ಲೆಲ್ಲನೂ ನಿಮ್ಮ ಮಾರ್ಕ್ ಥರ ಮೆತ್ತಗಾದಂಗೆ ಆಗುತ್ತೆ. ಜಾಸ್ತಿ ಸಹ ಅಂತೂ ಇಡೋಕ್ಕಾಗಲ್ಲ. ದಿಯಾ ಒಂದು ನಿಮಿಷ ಬಾಯಲ್ಲಿ, ಸಾರಿ. ನೋಡ್ಬೇಕು, ನನ್ನ ಮಕ್ಕಳಿದ್ದಾರೆ, ಅವ್ರದ್ದು ಹೆಲ್ಪ್ ತೊಗೋಬೋದು. ಸ್ವಲ್ಪ ಆಗ್ಬಿಟ್ಟಿದೆ ಪಚ್ಚ ಥರ. ಅದನ್ನೆಲ್ಲ ಕಟ್ ಮಾಡಿ ನೋಡಿ. ಆವಾಗ ನಾವು ಲಾಸ್ಟ್ 3 years ಆಯಿತು ಏನೋ ಇದು ಸ್ಟ್ರಾಬೆರಿ ಪಿಕ್ಕಿಂಗ್ ಹೋದಾಗ ಅಲ್ಲಿ ಚಾಪಿಂಗ್ ಬೋರ್ಡ್ ತೊಗೊಂಬಂದಿದ್ವಿ. ಬಟ್ ಅದು ಪ್ಲಾಸ್ಟಿಕ್ ಅಲ್ವಾ, ಸೊ ನಾವು ಅದನ್ನು ಯೂಸ್ ಮಾಡಲ್ಲ ಜಾಸ್ತಿ. ಅದೆಲ್ಲ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡಿಕೊಂಡು ಇದನ್ನು ಸಕ್ಕರೆ ಹಾಕಿ, ಅಂದರೆ ಬ್ರೌನ್ ಶುಗರ್ ಹಾಕಿದ್ರೆ ಇದೇನು ಶುಗರ್ ಹೆಲ್ದಿ ಅಲ್ಲ, ಅಪರೂಪಕ್ಕೆ ಆಚೆ ತಿನ್ನೋದಕ್ಕಿಂತ ಎಷ್ಟೋ ಬೆಟರ್ ಅಷ್ಟೇ ಮಕ್ಕಳಿಗೆ. ಮಾಡೋದೇ ಟೈಮ್ ಹಿಡಿಯುತ್ತೆ ನನಗೆ, ಕೆಲ್ಸಕ್ಕೆ ಹೋಗೋದು ಬರೋದು ಇದು ಮಾಡೋದು. ಇನ್ನೇನು ಮಕ್ಕಳಿಗೆ ಎಕ್ಸಾಮ್ ಬೇರೆ ಇದೆ. ಫುಲ್ಲು ನೀಟಾಗಿ ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಎಷ್ಟು ಚೆನ್ನಾಗಿ ಕಾಣ್ತಿದೆ, ಆ ವಾಸನೆಗೆ ತಿನ್ನೋಣ ಅನಿಸುತ್ತೆ.
ನಾನು ಇವಾಗ 1 ಕಪ್ಪು 1 ರಿಂದ 1.5 ಕಪ್ ಸಕ್ಕರೆ ಬೇಕು. ಸೊ ಸಕ್ಕರೆ ಹಾಕ್ಕೊತಾ ಇದ್ದೀನಿ. 1.5 ಕಪ್ಪಷ್ಟು ಸಕ್ಕರೆ. ಆಮೇಲೆ ಅರ್ಧ ನಿಂಬೆಹಣ್ಣು ಸಾಕು. ಸ್ಟ್ರಾಬೆರಿನೇ ಹುಳಿ ಇರುತ್ತೆ, ಸೊ ಅರ್ಧ ನಿಂಬೆಹಣ್ಣು ಸಾಕಿದ್ದಕ್ಕೆ. ಇದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿ ಒಂದು 10 ನಿಮಿಷ ಆದರೂ ನೆನೆಯಾಗಿ ಬಿಡಬೇಕು. ಅದು ಮೆತ್ತಗಾಗುತ್ತೆ ಸಕ್ಕರೆಯಲ್ಲಿ. ಹಿಂಗೆ ಮೆತ್ತಗಾದಮೇಲೆ ಬೇಯಿಸ್ಬೇಕು. ನೆಕ್ಸ್ಟ್ ಸ್ಟೆಪ್ಪು. ಸೊ ಫಸ್ಟು ಇದನ್ನು ಹಿಂಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆದಷ್ಟು ಅದು ಮೆತ್ತಗಾಗಿ ಜಾಮೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಹಾಗೆ ಸೊ ಇದೇ ಥರನೇ ನಾವು ಎಲ್ಲ ಫ್ರೂಟ್ಸ್ ಹಾಕಿನೂ ಮಾಡ್ಬೋದು. ಲೈಕ್ ಆ್ಯಪಲ್ಲು, ಪೈನಾಪಲ್ಲು, ಸ್ಟ್ರಾಬೆರಿ, ಗ್ರೇಪ್ಸ್ ಅನ್ಬೇಡ, ಆ್ಯಪಲ್ಲು, ಪೈನಾಪಲ್, ಸ್ಟ್ರಾಬೆರಿ, ಅದು ಆ ಥರ ಆ ಫ್ರೂಟ್ಸ್ ಅಂದರೆ ಬೇಯಿಸಿದ್ರು ಚೆನ್ನಾಗಿರೋ ಅಂಥದ್ದು. ಮಿಕ್ಕಿದ್ದು ಗ್ರೇಪ್ಸ್ ಹಾಕ್ತಾರ ಆಗೋತಿಲ್ಲ, ನಾನು ಯಾವತ್ತೂ ಹಾಕಿಲ್ಲ. ಇದು ಬಿಟ್ಟರೆ ನಾನು ಆ್ಯಪಲ್ಲು, ಪೈನಾಪಲ್ ಹಾಕಿನೂ ಮಾಡಿದ್ದೀನಿ ಒಂದು ಸತಿ. ಸೊ ಅದೇ ಮಿಕ್ಸ್ ಫ್ರೂಟ್ ಜಾಮ್ ಅಂತಾರಲ್ಲ, ಸೊ ಜಾಸ್ತಿ ಎಲ್ಲ ಫ್ರೂಟು ಹಾಕೋಕ್ಕಲ್ಲ. ಇಷ್ಟು ಹಾಕಿದ್ರೆ ನೋಡಿ, ಅದು ಆವಾಗಲೇ ಎಷ್ಟಿತ್ತು. ಇವಾಗ ಹಿಂಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಥರ ಫುಲ್ಲು ತೆಳ್ಳಗಿರುತ್ತೆ, ಹಿಂಗೆ ಜ್ಯೂಸ್ ಥರ. ಸೊ ಈ ನೀರೆಲ್ಲ ಇಂಬ್ರಿ, ಇದೇನು ನಾನು 1 ಡ್ರಾಪು ನೀರು ಹಾಕಿರೋದಲ್ಲ, ಅದೇ ನೀರು ಜ್ಯೂಸ್ ಬಿಟ್ಕೊಂಡಿರೋದು. ಈ ಥರ ಫುಲ್ಲು ಹಿಂಗೆ ಫುಲ್ಲು ನೀರು ಇಂಬ್ರಿ ಗಟ್ಟಿಯಾಗೋ ಕನ್ಸಿಸ್ಟೆನ್ಸಿ ಬರೋವರೆಗೂ, ಆ ಜಾಮ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಹಿಂಗೆ ತಿರುಗಿಸಿ ಬೇಯಿಸ್ತಾ ಇರಬೇಕು. ಇದು ಬರಬೇಕು. ಆವಾಗಲೇ ನೀವು ಇವಾಗ ಬೇಕಾದ್ರೆ ಒಂದು ಸ್ವಲ್ಪ ಶುಗರ್ ಟೆಸ್ಟ್ ಮಾಡ್ಬೋದು. ಅಂದರೆ ಸಕ್ಕರೆ ಹೆಂಗಿರುತ್ತೆ, ಸಾಕಾ ಬೇಕಾ ಅನ್ನೋದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಟೆಸ್ಟ್ ಮಾಡ್ಕೋಬೋದು. ಇನ್ನಾದರೂ ಕಮ್ಮಿ ಆಯ್ತು ಅಂದರೆ ಬೇಕು ಅಂದರೆ ಹಾಕ್ಬೋದು. ಕೆಲವರು ಕಮ್ಮಿಲೇ ತಿಂತಾರೆ, ಸ್ವಲ್ಪ ಹುಳಿ ಇಷ್ಟಪಡ್ತಾರೆ. ಆ ಥರ ಜಾಮ್ ಇಷ್ಟಪಡೋರಿಗೆ ಅದು ಏನು ಸಕ್ಕರೆ ಜಾಸ್ತಿ ಬೇಕಾಗಲ್ಲ. ಇದು ಎಷ್ಟು ತನಕ ಬೇಯಿಸಬೇಕು ಈ ಥರ. ಅಲ್ಲವನ ನಿಂಗೆ ಇಷ್ಟ ಅಲ್ವಾ? ಹಾಂ, ಏನು ಇಷ್ಟ ನಿಂಗೆ? ಇವಾಗಲೇ ಇನ್ನೂ ಅದು ಬೇಯಬೇಕು. ಸ್ಟ್ರಾಬೆರಿ ತಿಂದೆ ಅಲ್ವಾ ಅವಾಗಲೇ? ಯು ವಾಂಟ್ ಟು ಈಟ್? ಏನು ಈಟ್? ಬಾಯಿಲಿ ನೋಡಿ ಹಿಂಗೆ. ಯು ವಾಂಟ್ ಟು ಈಟ್ ವಾಟ್? ಕನ್ನಡಲ್ಲಿ ಮಾತಾಡು ನನ್ನ ಜೊತೆ. ಏನು ಬೇಕಾ? ಫ್ರೂಟ್ ತಿನ್ಬೇಕಾ? ಯಾವ ಫ್ರೂಟ್ ಬೇಕು? ಹಾಂ, ಫ್ರೂಟ್ ಅಂದೆ. ಚೀಸ್ ಸ್ಟಿಕ್ ಇದು ಫ್ರೂಟಾ ಅದು? ಹಾಂ, ಏನೇನೋ ಹೇಳ್ತೀಯ ನೀನು ಬೇಕು ಅಂತ. ಹಾಂ, ದಿಯಾ ಬಂದ್ಲನ್ಸುತ್ತೆ ನೋಡು. ದಿಯಾ ಬೆಸ್ಟ್ ಬ್ರೈನಿಂದ ಬಂದ್ಲನ್ಸುತ್ತೆ ನೋಡು. ಆಚೆ ಆಟಾಡ್ತೀರಾ? ಅದು ಬಟ್ಲು ಚಿಕ್ಕದಕ್ಕೆ ಹಾಕಿದ್ನಲ್ಲ, ಅದರಿಂದ ಸ್ವಲ್ಪ ಅಗ್ಲವಾಗಿರೋ ಬಾಣಲಿ ಥರದಕ್ಕೆ ಹಾಕಿದೆ. ಅಂದರೆ ತಿರುಗಿಸ್ತಾ ಇರಬೇಕು, ತಳ ಕಚ್ಚಾಗಿ ಬಿಡಬಾರ್ದು. ಯಾಕೆಂದರೆ ಜಾಸ್ತಿ ನೀರು ಬಿಟ್ಕೊಂಡಿರ್ತಲ್ಲ, ಅದು ಇಂಬ್ರಕ್ಕೋಸ್ಕರ ಸ್ವಲ್ಪ ದೊಡ್ಡದಕ್ಕೆ ಅಂದರೆ ಅಗ್ಲವಾಗಿರೋದ್ರೆ ಚೆನ್ನಾಗಿ ಕುದಿಯುತ್ತೆ, ಬೇಗ ಗಟ್ಟಿಯಾಗುತ್ತೆ. ಸಣ್ಣದಲ್ಲಿ ಹಾಕ್ಬಿಟ್ರೆ ಅದು ಕುದಿಯಲ್ಲ, ಅಂದರೆ ಕುದಿ ಅಂದರೆ ಇಂಬ್ರಲ್ಲ ಬೇಗ. ಅದಕ್ಕೋಸ್ಕರ ಶಿಫ್ಟ್ ಮಾಡಿದೆ ಬೇರೆ ಬಟ್ಲಿಗೆ. ನಲ್ಲಿ ಜಾಮ್ ರೆಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೂ ಗಟ್ಟಿ ಆದರೂ ಚೆನ್ನಾಗಿರುತ್ತೆ. ಇಲ್ಲ, ಇದನ್ನು ಇವಾಗ ಬಿಸಿ ಇದೆಯಲ್ಲ, ಬಿಸಿಯಿಂದ ತಣ್ಣಗಾದರೆ ಅದು ಗಟ್ಟಿ ಆಗತ್ತೆ. ಸೊ ಎಲ್ರಿಗೂ ಇಷ್ಟ ಆದರೆ ಈ ರೆಸಿಪಿ ಟ್ರೈ ಮಾಡ್ಬೋದು ನೀವು. ಸ್ಟ್ರಾಬೆರಿ ಚೆನ್ನಾಗಿ ಸಿಕ್ಕಿದ್ರೆ ಎಷ್ಟು ಅದೊಂಥರ ಕ್ರಂಚಿಯಾಗಿ ಬಾಯಿಗೆ ಸಿಗುತ್ತೆ. ಅದು ಫುಲ್ಲು ಇದಾಗಿರಲ್ಲ, ಎಷ್ಟು ಚೆನ್ನಾಗಿ ಸಿಗುತ್ತೆ ಅದು ಬಾಯಿಗೆ. ಚೆನ್ನಾಗಿರುತ್ತೆ ನೋಡಿ. ಎಷ್ಟೊಂದು ಜಾಮ್ ಆಯಿತು. ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಸೊ ದಿಸ್ ಈಸ್ ಗುಡ್ ಟು ಆಫ್ ದ ಸ್ಟವ್. ಇದು ಇದಾಕಿದ್ದಕ್ಕೆ ಇಷ್ಟು ಜಾಮ್ ಬಂತು. ಮೋಸ್ಟ್ಲಿ ಅರ್ಧ ಮುಕ್ಕಾಲು ಕೆ ಜಿ ಬಂದಿದೆ ಜಾಮು. ಅಷ್ಟು ಸ್ಟ್ರಾಬೆರಿಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.